ಉಪ್ಪಿ ರುಪ್ಪಿ ಸಿನಿಮಾದ ಹಣಕಾಸು ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಹಳೆಯ ವಿಚಾರ, ಈಗಾಗಲೇ ಸಂಧಾನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ರಚಿತಾ ರಾಮ್ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ರಚಿತಾ ಅವರ ಆಪ್ತರು. ಅಡ್ವಾನ್ಸ್ ತುಂಬಾ ಹಳೆಯ ವಿಚಾರ, ಇದು ಸಂಧಾನ ಆಗೋಗ್ಬಿಟ್ಟಿದೆ, ಹಳಸು ಹೋದಂತಹ ವಿಚಾರ ಇದು. ಸಾರಾ ಗೋವಿಂದ್ ನೇತೃತ್ವದಲ್ಲಿ ನಿರ್ಮಾಪಕರ ಜೊತೆ ಸಂಧಾನ ಕೂಡ ಆಗಿದೆ. ಹೀಗಿದ್ರೂ ಹಳೆಯ ವಿಚಾರವನ್ನ ಅನಾವಶ್ಯಕವಾಗಿ ತೆರಲಾಗ್ತಾ ಇದೆ. ಉಪ್ಪಿ ರುಪ್ಪಿ ಸಿನಿಮಾದ ಹಣಕಾಸು ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಚಿತಾ ರಾಮ್ ಅವರ ಆಪ್ತರು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಹಳೆಯ ವಿಚಾರ, ಈಗ ಈ ಒಂದು ವಿಚಾರವನ್ನ ಯಾಕೆ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಸಂಧಾನ ಕೂಡ ಆಗೋಗ್ಬಿಟ್ಟಿದೆ. ಈಗಾಗಲೇ 8 ವರ್ಷ ಕೂಡ ಕಳೆದು ಹೋಗ್ಬಿಟ್ಟಿದೆ ಈ ಒಂದು ಸುದ್ದಿ. ಈಗ ಯಾಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ? ಸಂಜು ವೆಡ್ಸ್ ಗೀತಾ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಮೋಷನ್ಗೆ ಬರಲಿಲ್ಲ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಬೇಳೆ ಬೇಯಿಸ್ಕೊಳ್ಳೋಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನೋ ಕೀರ್ತಿ, ಏನಿದು ನಟಿ ರಚಿತಾ ರಾಮ್ ವಿರುದ್ಧ ಒಂದಾದ ಮೇಲೊಂದು ದೂರುಗಳು ಬರ್ತಾನೆ ಇದೆ. ಈಗ ನಿರ್ಮಾಪಕಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಕಂಪ್ಲೇಂಟ್ನಲ್ಲಿ? ಮತ್ತೆ ಇದರ ಜೊತೆಗೆ ಫಿಲಿಂ ಚೇಂಬರ್ಗೆ ಯಾವಾಗ ಕಂಪ್ಲೇಂಟ್ ಕೊಟ್ಟರು, ಮತ್ತೆ ಆ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ. ಈಗಾಗಲೇ ಫಿಲ್ಮ್ ಚೇಂಬರ್ ನಲ್ಲಿ ಒಂದು ಕಂಪ್ಲೇಂಟ್ ರಚಿತಾರಾಮ್ ಅವರ ವಿರುದ್ಧ ಇರುವಂತದ್ದು. ಅಂದ್ರೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಏನಿತ್ತು, ಸಿನಿಮಾ ಪ್ರಮೋಷನ್ ಗಳಲ್ಲಿ ಪ್ರಚಾರಗಳಲ್ಲಿ ಇವರು ಭಾಗಿಯಾಗಿಲ್ಲ ಅನ್ನುವಂಥದ್ದು ಒಂದು ಆರೋಪವನ್ನ ಚಿತ್ರತಂಡ ಮಾಡಿದ್ರೆ, ಈತ ಮತ್ತೊಂದು ಚಿತ್ರತಂಡ ಉಪ್ಪಿ ರುಪ್ಪಿ ಅನ್ನುವಂಥದ್ದು ಚಿತ್ರತಂಡ ಸಹ ಮತ್ತೊಂದು ಆರೋಪವನ್ನ ಮಾಡಿರುವಂತದ್ದು. ಏನಂದ್ರೆ ರಚಿತಾರಾಮ್ ಅವರು 7-8 ವರ್ಷಗಳ ಹಿಂದೆ ಒಂದು ಸಿನಿಮಾವನ್ನ ಒಪ್ಪಿದ್ರು. ಆ ಒಪ್ಪಿಗೆ ನೀಡಿದಂತೆ ಸಿನಿಮಾ ಶೂಟಿಂಗ್ ಡೇಟ್ ಕೂಡ ಕೊಟ್ಟಿದ್ರು. ಆದ್ರೆ ಅಮೌಂಟ್ ಏನ್ ಅಡ್ವಾನ್ಸ್ ಅಮೌಂಟ್ ಇತ್ತು 13 ಲಕ್ಷ, ಅದನ್ನು ಸಹ ಅವರು ತೆಗೆದುಕೊಂಡಿದ್ರು. ಅದಾದ್ಮೇಲೂ ಸಹ ಚಿತ್ರೀಕರಣದಲ್ಲಿ ಅವರು ಭಾಗಿಯಾಗಿಲ್ಲ. ಮೈಸೂರು, ಬ್ಯಾಂಕಾಕ್ ಗಳಲ್ಲಿ ಶೂಟಿಂಗ್ ನಡೆದಿದೆ. ಕೇವಲ 5 ದಿನ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಿದ್ದಾರೆ. ಇನ್ನು 35% ಶೂಟಿಂಗ್ ಅಷ್ಟೇ ನಮ್ದಾಗಿರುವಂತದ್ದು. ಮಿಕ್ಕಿದ 75% ಏನ್ ನಮ್ದು ಶೂಟಿಂಗ್ ಏನು ಬಾಕಿ ಇದೆ ಅದು ಯಾವ್ದು ಕೂಡ ಇನ್ನೂ ಆಗಿಲ್ಲ. ಸೊ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ನಮಗೆ. ರಚಿತಾರಾಮ್ ಅವರಿಂದ ಸುಮಾರು 1 ಕೋಟಿಯಷ್ಟು ನಷ್ಟ ನಮಗೆ ಆಗಿರುವಂತದ್ದು ಅನ್ನುವಂತ ಆರೋಪವನ್ನ ಈಗ ಮಾಡ್ತಿರುವಂತದ್ದು ಚಿತ್ರತಂಡದವರು. ಆದ್ರೆ ಈ ಕಡೆ ಉಪೇಂದ್ರ ಅವರು ಸಪೋರ್ಟ್ ಬೆಂಬಲ ಇರಬಹುದು ನಮಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ರಚಿತಾರಾಮ್ ಅವರು ಒಂದು ಸಿನಿಮಾ ಮಾಡ್ಕೊಡ್ಬೇಕಿತ್ತು ಒಪ್ಪಿಗೆ ಇದ್ದಂತೆ, ಇಲ್ಲ ಅಂದ್ರೆ ಅಡ್ವಾನ್ಸ್ ಕೊಟ್ಟಿರುವಂತದ್ದು 13 ಲಕ್ಷ ಏನ್ ಅಡ್ವಾನ್ಸ್ ಇದೆ ಅದನ್ನ ವಾಪಸ್ ಕೊಡ್ಬೇಕು, ನಮ್ಮ ಹತ್ರ ಎಲ್ಲ ಅಗ್ರಿಮೆಂಟ್ ಇರುವಂತದ್ದು. ರಚಿತಾರಾಮ್ ಅವರು ಒಪ್ಕೊಂಡಿರೋ ಹಾಗೆ ಸಿನಿಮಾಗೆ ಯಾವ ರೀತಿ ಎಷ್ಟು ಡೇಟ್ಸ್ ಅವ್ರದ್ದು ಕೊಟ್ಟಿದ್ರು ಆ ಶೆಡ್ಯೂಲ್ ಪ್ರಕಾರ ಒಪ್ಕೊಂಡಿರೋ ಅಗ್ರಿಮೆಂಟ್, ಸೈನ್ ಮಾಡಿರುವಂತಹ ಅಗ್ರಿಮೆಂಟ್ ಇದೆ. ಜೊತೆಗೆ ನಾವು ಅವರಿಗೆ ಪಾವತಿ ಮಾಡಿರುವಂತಹ ಟ್ರಾನ್ಸಾಕ್ಷನ್ ಅಮೌಂಟ್ ಏನ್ ಟ್ರಾನ್ಸಾಕ್ಟ್ ಮಾಡಿದ್ವಿ ಅದು ಆ ಅಮೌಂಟ್ ಒಂದು ಡಾಕ್ಯುಮೆಂಟ್ ಸಹ ನಮ್ಮ ಹತ್ರ ಇರುವಂತದ್ದನ್ನ ಹೇಳ್ಕೊಂಡಿರುವಂತದ್ದು. ಆದ್ರೆ ಈ ಕಡೆ ರಚಿತಾರಾಮ್ ಅವರ ಆಪ್ತ ಮೂಲಗಳ ಮಾಹಿತಿ, ಅವರ ವರ್ಷನ್ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲ ಈಗಾಗ್ಲೇ ಈ ವಿಚಾರ ಸಂಧಾನ ಆಗಿರುವಂತದ್ದು. ಆದ್ರೂ ಸಹ 2 ತಿಂಗಳ ಹಿಂದೆ ಇವರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಫಿಲ್ಮ್ ಚೇಂಬರ್ ನಲ್ಲಿ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನಾವಶ್ಯಕವಾಗಿ, ಯಾಕೆ ಈ ವಿಚಾರ ಈಗ ತರ್ತಿದ್ದಾರೆ ಗೊತ್ತಿಲ್ಲ. ಅದು ಸಂಜು ವೆಡ್ಸ್ ಗೀತಾ 2 ಈ ಪ್ರಮೋಷನ್ ಕಾರ್ಯದಲ್ಲಿ ಭಾಗಿಯಾಗಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಡೇನೆ ಈ ಕಾಂಟ್ರವರ್ಸಿ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಅವ್ರ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಸಂಧಾನ ಆಗಿದೆ, ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಮಾತಾಡಿದೀವಿ, ಎಲ್ಲವೂ ಸಹ ಕ್ಲಾರಿಟಿ ಸಿಕ್ಕಿದೆ. ಆದಷ್ಟು ಬೇಗ ಇದು ಸಾಲ್ವ್ ಏನದು ಸೊಲ್ಯೂಷನ್ ನಾವೇ ಪಡೆದುಕೊಳ್ತೀವಿ ಅನ್ನುವಂಥದ್ದನ್ನ ರಚಿತಾರಾಮ್ ಅವರ ಆಪ್ತ ಮೂಲಗಳು ಮಾಹಿತಿ ಈಗ ಬಂದಿರುವಂತದ್ದು. ಆದ್ರೆ ನಾಳೆ ಫಿಲ್ಮ್ ಚೇಂಬರ್ ನಲ್ಲಿ ಯಾವ ರೀತಿ ಈ ಒಂದು ನ್ಯೂಟ್ರಲ್ ಆಗ್ತಾರ ಅಥವಾ ಈ ವರ್ಷನ್ ಏನಾಗುತ್ತೆ ಇಬ್ಬರ ಕಡೆಯಿಂದ ಕಾದ್ ನೋಡ್ಬೇಕಾಗಿದೆ. ಈ ಕಡೆ ರಚಿತಾರಾಮ್ ಅವ್ರು ಏನಾದ್ರು ಫಿಲ್ಮ್ ಚೇಂಬರ್ಗೆ ಬಂದು ಮಾತನಾಡ್ತಾರ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಏನಾದ್ರು ಅವರು ಈ ಕುರಿತು ರಿಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದ್ರೂ ಇರಬಹುದು. ಆದ್ರೆ ಈ ಕಡೆ ವಿಜಯಲಕ್ಷ್ಮಿ ಅವರು, ಪ್ರೊಡ್ಯೂಸರ್ ಏನಿದ್ದಾರೆ ವಿಜಯಲಕ್ಷ್ಮಿ ಅವರು, ಜೊತೆಗೆ ಡೈರೆಕ್ಟರ್ ಕೆ ಮಾದೇಶ ಏನಿದ್ದಾರೆ, ಅವರಿಬ್ರು ಸಹ ಫಿಲ್ಮ್ ಚೇಂಬರ್ಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ನಾಳೆ ಯಾವ ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ಸಬ್ಮಿಟ್ ಮಾಡ್ತಾರೆ, ಈ ಕಡೆ ನರಸಿಂಹ ಏನ್ ಹೇಳ್ತಾರೆ, ಜೊತೆಗೆ ಸಾರಾ ಗೋವಿಂದ್ ಅವರು ಸಹ ಮಧ್ಯಸ್ಥಿಕೆ ವಹಿಸಿ ಸಂಧಾನವನ್ನ ಮಾಡಿರುವಂತದ್ದು. ಸೊ ಹಾಗಾಗಿ ಇಷ್ಟು ಜನದಲ್ಲಿ ಆಗಿರುವಂತಹ ಒಂದು ಡಿಸಿಷನ್ ಏನು ಅಂತದನ್ನ ನಾಳೆ ಗೊತ್ತಾಗುತ್ತೆ ನಮ್ಗೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ ಪಾಟೀಲ್.